ಹಾರ್ಮುಜ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇರಾನ್ ಮತ್ತು ಅಮೆರಿಕಾದ ನಡುವೆ ಕಳೆದ ಹೆಚ್ಚು ಕಡಿಮೆ ಒಂದು 80-85 ದಿನಗಳಿಂದ ಈ ಯುದ್ಧದ ವಾತಾವರಣ ನಿರ್ಮಾಣ ಆಗಿ ಅದಾದ ನಂತರ ಕದನ ವಿರಾಮ ಎಲ್ಲವೂ ಕೂಡ ಘೋಷಣೆಯಾಗಿದೆ. ಈ ಕದನ ವಿರಾಮದ ನಡುವೆಯೂ ಕೂಡ ಇರಾನ್ ಮತ್ತು ಅಮೆರಿಕಾದ ನಡುವೆ ಮಾತುಕತೆಗಳಾಗ್ತಾ ಇದೆ. ಬೇರೆ ಬೇರೆ ಕಾರಣಕ್ಕಾಗಿ ಇರಾನ್ನ ಹಣ ಅಮೆರಿಕಾದಲ್ಲಿ ಸಿಕ್ಕಾಕೊಂಡಿರೋ ವಿಚಾರಕ್ಕಾಗಿ ಪರಮಾಣು ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಅದಕ್ಕೆ ದಾಳಿಯಾಗಿದ್ದರ ಹಣವನ್ನು ಕೊಡುವಂತಹ ವಿಚಾರಕ್ಕೆ ಮತ್ತೊಂದು ಪ್ರಾಮುಖ್ಯತೆಯಾಗಿ ಇಡೀ ಜಗತ್ತಿಗೆ ಬೇಕಾಗಿರುವಂತಹ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಇದೀಗ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಮುಕ್ತ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಪಡ್ತಿದ್ದೀವಿ, ಕೊನೆ ಹಂತದ ಮಾತುಕತೆಗಳಾಗ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಮಾತನಾಡೋ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅಂದರೆ ಹಾರ್ಮುಜನ್ನು ನನ್ನ ವ್ಯಾಪ್ತಿಗೆ ಕೊಡಬೇಕು ಅಂತ ಇರಾನ್ ಬಯಸ್ತಾ ಇತ್ತು, ಅದಕ್ಕೆ ಒಮಾನ್ ಕೂಡ ನಿಂತಿತ್ತು. ಒಮಾನ್ ವಿರುದ್ಧವೂ ಕೂಡ ಅಮೆರಿಕಾದವರು ಕೆಂಡ ಕಾರ್ಬಿಟ್ಟಿದ್ರು, ನೀವೇನಾದರೂ ಅವ್ರಿಗೆ ಸಪೋರ್ಟ್ ಮಾಡಿದರೆ ನಿಮ್ಮ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಹಾಗಾದರೆ ಏನಾಗ್ತಿದೆ ಹಾರ್ಮುಜ್ನಲ್ಲಿ, ಯಾವಾಗ ಮುಕ್ತ ಆಗುತ್ತೆ, ಏನು ಕಾರಣಗಳಿದೆ, ಇರಾನ್ನ ಪ್ರತಿಕ್ರಿಯೆ ಏನು? ಇದೇ ಮೊದಲ ಸುದ್ದಿ. ಟ್ರಂಪ್ ಯೂಟರ್ನ್, ಇರಾನ್ ಸ್ಟನ್. ಮಧ್ಯಪ್ರಾಚ್ಯದ ಈ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ 60 ದಿನಗಳ ಕಾಲ. ಈ ಕದನ ವಿರಾಮದ ಹೊರತಾಗಿಯೂ ಕೂಡ ಅಮೆರಿಕ ಹಾರ್ಮುಜ್ ಜಲಸಂಧಿಯ ಬಂದರ್ ಅಬ್ಬಾಸ್ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಕಳೆದ 2-3 ದಿನಗಳ ಹಿಂದಷ್ಟೇ ದಾಳಿ ಮಾಡಿತ್ತು. ಈ ಬಂದರ್ ಅಬ್ಬಾಸ್ನಲ್ಲಿ ದಾಳಿ ಆಯಿತು, ಅವರಿಗೆ ಹೊಡೆತ ಕೊಡೋ ಪ್ರಯತ್ನ ಆಯಿತು. ಈ ಅಲ್ಲಲ್ಲಿ ದಾಳಿಗಳಾಗ್ತಾ ಇರುವಂತಹ ಸಮಯದಲ್ಲಿಯೇ ಇರಾನ್ನವರು ಅಮೆರಿಕದ ಹಡಗು ಮೇಲೆ ದಾಳಿ ಮಾಡಿದ್ದರು. ಈ ದಾಳಿಯ ಹೊತ್ತಲ್ಲೇ ಈ ಹಾರ್ಮುಜನ್ನು ಮುಕ್ತ ಮಾಡಬೇಕು ಅಂತ ಅಮೆರಿಕ ಮತ್ತು ಇರಾನ್ನವರು ಮಾತುಕತೆ ನಡೆಸ್ತಾ ಇರೋದು. ಇರಾನ್ ಏನು ಹೇಳುತ್ತೆ, ಇದನ್ನು ಮುಕ್ತ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಇದರ ಮೇಲೆ ನಿಯಂತ್ರಣವನ್ನು ಹೊಂದುವಂತಹ ಕೆಪಾಸಿಟಿ ಇರೋದು 2 ದೇಶಕ್ಕೆ ಮಾತ್ರ. ನಮ್ಮ ಕರಾವಳಿಯ ಭೂಪ್ರದೇಶದಲ್ಲಿರುವಂತಹ ಕಾರಣಕ್ಕಾಗಿ ಒಮಾನ್ ಮತ್ತು ಇರಾನ್ ಈ 2 ದೇಶಗಳು ಮಾತ್ರ ಇದನ್ನು ನಿಯಂತ್ರಣ ಮಾಡಬಹುದು, ಅಮೆರಿಕಕ್ಕೆ ಆ ಶಕ್ತಿ ಇಲ್ಲ ಅಂತ ಇದೇ ಇರಾನ್ನವರು ಎಲ್ಲವನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಹೊಸ ಕಂಡೀಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಕಂಡೀಷನ್ಗಳಿದೆ. ಆ ಕಂಡೀಷನ್ಗೆ ಇರಾನ್ನ ಪ್ರತಿಕ್ರಿಯೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು. ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈ ಇರಾನ್ ಮತ್ತು ಅಮೆರಿಕಾದ ನಡುವೆ ಮಾತುಕತೆಗಳು ಫಲಪ್ರದ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ಒಪ್ಕೊಂಡಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಹಾಗಾದರೆ ಏನಾಗ್ತಾ ಇದೆ? ಆ ಮಾತುಗಳಿಗೆ ಯಾಕೆ ಬ್ರೇಕ್ ಬೀಳ್ತಾ ಇದೆ? ಅಮೆರಿಕ ಹೇಳ್ತಾ ಇರೋದೇನು, ಇರಾನ್ ಹೇಳ್ತಾ ಇದೆ? ವಿಶ್ವದ ದೊಡ್ಡಣ್ಣನ ಈ ಕಂಡೀಷನ್ಗಳಿಗೆ ಇರಾನ್ ಏನು ಅಸ್ತ ಅನ್ನತ್ತಾ? ಒನ್ಸ್ ಅಗೇನ್ ಪ್ರತಿಕಾರದ ದಾಳಿ ಮಾಡೋದಕ್ಕೆ ಇರಾನ್ ಮುಂದಾಗುತ್ತಾ? ನೋಡ್ತಾ ಹೋಗೋಣ. ಹಾರ್ಮುಜ್ ಸಂಚಾರ ಫ್ರೀ ಅಂತ ಹೇಳ್ತಾ ಇದ್ದಾರೆ, ಮುಕ್ತ ಅಂತ ಹೇಳ್ತಾ ಇರೋದು. ಹೆಂಗೆ? ಹಾರ್ಮುಜ್ ಜಲಮಾರ್ಗವನ್ನು ಪುನರ್ ಆರಂಭ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ತಯಾರಿಯನ್ನು ಮಾಡಿದ್ದಾರೆ. ಅನೇಕ ದಿನಗಳಿಂದ ತಯಾರಿ ಮಾಡ್ತಿದ್ದಾರೆ. ಇರಾನ್ನ ಈ ದಿಗ್ಬಂಧನವನ್ನ ಹೊಡೆದು ಹಾಕಬೇಕು, ಹೊಸುಕ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ನೌಕಾ ದಿಗ್ಬಂಧನ ತೆಗೆದುಕೊಂಡು ಬರಲಾಯಿತು, ಅಲ್ಲಿ ನೌಕೆಗಳನ್ನು ಹಾಕಲಾಯಿತು, ಮತ್ತೊಂದು ಸ್ವಲ್ಪ ಉದ್ವಿಗ್ನ ಸ್ಥಿತಿ ಹೋಗಿತ್ತು. ಇದೀಗ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ ನಮ್ಮ ಕಂಡೀಷನ್ಗಳಿಗೆ ಒಪ್ಪಿದ್ರೆ ಹಡಗು ಸಂಚಾರಕ್ಕೆ ಮುಕ್ತ ಅವಕಾಶ ಅಂತ ಹೇಳ್ತಾ ಇರೋದು. ತನ್ನದೇ ಷರತ್ತು ಮತ್ತು ಕಾರ್ಯಾಚರಣೆಯ ನಿಯಂತ್ರಣದ ಅಡಿಯಲ್ಲಿ ಸಂಚಾರ ಅಂತ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಿಚುವೇಶನ್ ರೂಮಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಟ್ರಂಪ್ ಅವರು ಹೇಳಿರೋದು. ಅಮೆರಿಕ ಶ್ವೇತಭವನ ಕೆಲವೊಂದಿಷ್ಟು ಹೊಸ ಷರತ್ತುಗಳನ್ನೆಲ್ಲ ಇಟ್ಟಿದೆ. ಈ ಬಗ್ಗೆ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಆಟವನ್ನು ಶುರು ಮಾಡಿದ್ದಾರೆ. ಅಂದರೆ ನಿನ್ನೆ ಶ್ವೇತಭವನದಲ್ಲಿ ಒಂದು ಸಿಚುವೇಶನ್ ರೂಮ್ ಅಂತಿದೆ, ಅಲ್ಲಿ ಮಹತ್ವದ ಸಭೆ ಇತ್ತು. ಆ ಮಹತ್ವದ ಸಭೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನಾನು ಸಿಚುವೇಶನ್ ರೂಮಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರೆಲ್ಲ ಹೇಳಿದರು. ಈ ರೂಮಿಗೆ ಹೋದ ತಕ್ಷಣ ಡೊನಾಲ್ಡ್ ಟ್ರಂಪ್ ರಾಷ್ಟ್ರೀಯ ಭದ್ರತಾ ಅಧಿಕಾರಿಗಳ ಜೊತೆಗೆ ಸರಿಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ಸಭೆಯನ್ನು ಮಾಡಿದರು. ಈ ಸುದೀರ್ಘ ಸಭೆಯ ನಂತರ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಹೇಳಿದರು ಪೀಟ್ ಹೆಕ್ಸೆತ್, ಐತಿಹಾಸಿಕ ಒಪ್ಪಂದದ ವಿಚಾರದಲ್ಲಿ ಅತ್ಯಂತ ತಾಳ್ಮೆಯ ಹೆಜ್ಜೆಯನ್ನ ಅಮೆರಿಕ ಇಡ್ತಾ ಇದೆ. ಕಠಿಣ ನಿಯಮಗಳನ್ನು ಒಪ್ಪದೇ ಇದ್ರೆ ಅಮೆರಿಕ ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೂ ಕೂಡ ಸಿದ್ಧವಿದೆ ಅಂತ ಯಾರು ಹೇಳಿದ್ರು? ಹೆಕ್ಸೆತ್ ಅವರು ಹೇಳಿದರು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇರೋದು. ಕೇವಲ ಅಮೆರಿಕ ಮತ್ತು ಇರಾನ್ ಒಪ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಆಗ್ಬಿಡುತ್ತಾ? ಸಾಧ್ಯ ಇಲ್ಲ. ವಿಶ್ವಸಂಸ್ಥೆ, ಕತಾರ್ ಆಗಿರ್ಬೋದು, ಮಧ್ಯಪ್ರಾಚ್ಯದ ದೇಶಗಳು, ಒಮಾನ್, ಇವೆಲ್ಲರ ಸಹಭಾಗಿತ್ವದಲ್ಲಿ ಮಾತ್ರ ಇದು ಮುಕ್ತ ಆಗೋದಕ್ಕೆ ಸಾಧ್ಯ ಇದೆ. ನೀವು ನೋಡಿ,
1980 ಮತ್ತು 1988 ನಡುವೆ ಇರಾನ್ ಮತ್ತು ಇರಾಕ್ ನಡುವೆ 8 ವರ್ಷಗಳ ಕಾಲ ಸುದೀರ್ಘವಾದಂತಹ ಯುದ್ಧ. ಈ 8 ವರ್ಷಗಳ ಸುದೀರ್ಘವಾದಂತಹ ಯುದ್ಧದ ಸಮಯದಲ್ಲಿ ಎರಡು ಪರಸ್ಪರ ದೇಶಗಳು ಅಂದರೆ 2026 ಮತ್ತು 1980 ಹೆಂಗೆ ಕಂಪೇರ್ ಇದೆ, ಅಮೆರಿಕದ ಮಧ್ಯಪ್ರವೇಶ ಯಾಕೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ 8 ವರ್ಷಗಳ ಸುದೀರ್ಘ ಯುದ್ಧದ ಸಮಯದಲ್ಲಿ ಇರಾನ್ ಮತ್ತು ಇರಾಕ್ನವ್ರು ಏನು ಮಾಡಿದ್ರು, ಪರಸ್ಪರವಾಗಿ ಅವರವರ ಆರ್ಥಿಕತೆಯನ್ನು ಕೆಡಬೇಕು ಅನ್ನೋ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗ್ತಾ ಇದ್ದಂಥ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿದ್ರು. ಇರಾನ್ ಹಡಗುಗಳ ಮೇಲೆ ಇರಾಕ್ನವ್ರು ದಾಳಿ ಮಾಡೋದು, ಇರಾಕ್ ಹಡಗುಗಳ ಮೇಲೆ ಇರಾನ್ನವ್ರು ದಾಳಿ ಮಾಡ್ತಾ ಇದ್ದಿದ್ದು. ಈ ದಾಳಿಯ ಪರಿಣಾಮವಾಗಿ ಏನಾಯಿತು ಅಂತ ಹೇಳಿದ್ರೆ, ತೈಲ ರಫ್ತು ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗ್ಬಿಡ್ತು. ಸಂಪೂರ್ಣವಾಗಿ ಕುಸಿದು ಹೋಯ್ತು. ಅವತ್ತು ಅಮೆರಿಕ, ಕುವೈತ್ ಬೇಡ್ಕೊಳ್ಳುತ್ತೆ ಅಮೆರಿಕಕ್ಕೆ, ನಮಗೆ ಸಹಾಯ ಬೇಕು ಅಂತ. ಯಾಕಂದ್ರೆ ಆ ಹಡಗುಗಳ ಮೇಲೂ ಕೂಡ ಕುವೈತ್ ಇರಾಕಿಗೆ ಸಪೋರ್ಟ್ ಮಾಡ್ತಾ ಇತ್ತು, ಇರಾನ್ನವರು ಕುವೈತ್ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅವತ್ತು ಅಮೆರಿಕ ಏನು ಮಾಡಿತ್ತು ಅಂತ ಹೇಳಿದ್ರೆ, ಆಪರೇಷನ್ ಅರ್ನೆಸ್ಟ್ ವಿಲ್ ಎನ್ನುವಂತಹ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳಿತು. ಆಪರೇಷನ್ ಅರ್ನೆಸ್ಟ್ ವಿಲ್ ಅಂತ ಈ ಕಾರ್ಯಾಚರಣೆಯನ್ನು ತೆಗೆದುಕೊಂಡು 1987ರಿಂದ 88 ಈ 1 ವರ್ಷದ ಅವಧಿಯಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಮೆರಿಕಾದವರು ಯಾವ ಕುವೈತ್ ಮೇಲೆ ಇದೇ ಇರಾನ್ ದಾಳಿ ಮಾಡ್ತಾ ಇತ್ತಲ್ಲ, ಆ ಕುವೈತ್ ಹಡಗುಗಳಿಗೆ ಅಮೆರಿಕಾದ ಧ್ವಜಗಳನ್ನು ಕಟ್ಟಿದ್ರು ಇವರು. ಅಮೆರಿಕದ ಧ್ವಜಗಳನ್ನು ಕಟ್ಟಿ, ಒಂದು ವೇಳೆ ನೀವು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅದು ಅಮೆರಿಕದ ಮೇಲೆ ದಾಳಿ ಮಾಡದಂತೆ ಅಂತ ಭಾವಿಸಿ ಅವತ್ತು ಇರಾನ್ ವಿರುದ್ಧ ಸೇಡು ತೀರಿಸಿಕೊಳ್ಳೋ ಪ್ರಯತ್ನವನ್ನು 80ರ ದಶಕದಲ್ಲಿ ಅಮೆರಿಕ ಮಾಡಿತ್ತು. ಈ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನಗಳಾಯಿತು. ಮತ್ತೊಂದು ಕಡೆ ಇವತ್ತು ಯಾವ ನಾವು ಮೈನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀವಲ್ಲ, ಇರಾನ್ ಮೈನ್ಸ್ಗಳನ್ನು ಅಳವಡಿಕೆ ಮಾಡಿದೆ, ಆ ಮೈನ್ಸ್ಗಳಿಗೆ ಡಿಕ್ಕಿ ಹೊಡೆದ್ರೆ ಅಲ್ಲಿ ಜಖಮಾಗುತ್ತೆ ಹಡಗುಗಳು ಅಂತ 1980ರಲ್ಲೂ ಕೂಡ ಹಾಗೆ ಆಗಿತ್ತು. ಇರಾನ್ ಇಟ್ಟಿದ್ದಂತಹ ಮೈನ್ಸ್ಗಳಿಗೆ ಅಮೆರಿಕಾದ ಒಂದು ಹಡಗು ಹೋಗಿ ಬಡಿದ್ಬಿಡುತ್ತೆ, ಜಖಮಾಯಿತು, ನಮ್ಮ ಮೇಲೆ ದಾಳಿ ಆಯಿತು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಪ್ರತಿಕಾರವಾಗಿ ತೀರಿಸಿಕೊಂಡಿತ್ತು ಆ ದಾಳಿಯ ಮುಖಾಂತರ. ಅದಾದ ನಂತರ ಈ ಮಧ್ಯಪ್ರವೇಶ ಆಯಿತು. ವಿಶ್ವಸಂಸ್ಥೆ ಅವತ್ತು ಮಧ್ಯಪ್ರವೇಶವನ್ನು ಮಾಡಿ ಎಲ್ಲ ಒಕ್ಕೂರಿನಿಂದ ಈ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಮಧ್ಯಪ್ರವೇಶದ ನಂತರ ಆಗಿರುವಂತಹ ಬೆಳವಣಿಗೆ ಇವತ್ತು ಆಸ್ ಇಟ್ ಈಸ್ ಹಾಗೆ ಇದೆ. ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅನೇಕ ದಿಗ್ಬಂಧನಗಳನ್ನು ಹಾಕಲಾಗಿದೆ. ಅದರ ಪರಿಣಾಮವನ್ನು ಮಧ್ಯಪ್ರಾಚ್ಯದ ದೇಶಗಳು ಅನುಭವಿಸ್ತಾ ಇವೆ. ಕೇವಲ ಮಧ್ಯಪ್ರಾಚ್ಯದ ದೇಶಗಳಲ್ಲ, ಏಷ್ಯಾದ ದೇಶಗಳು ಕೂಡ ಅನುಭವಿಸ್ತಾ ಇವೆ. ಹೀಗಾಗಿನೇ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಅವರು ಅಂತಾರಾಷ್ಟ್ರೀಯ ನಿಯಮಗಳನ್ನು ಗಾಳಿಗೆ ತೋರಿ ಸೇವಾ ಶುಲ್ಕವನ್ನು, ಟೋಲನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಅನೇಕ ದೇಶಗಳು ವಿಶ್ವಸಂಸ್ಥೆಗೆ ಮಾಹಿತಿಯನ್ನು ಕೊಟ್ಟಿರೋದು. ವಿಶ್ವಸಂಸ್ಥೆಯು ಇದರ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಿರುವಂತಹ ಬೆಳವಣಿಗೆ ಇದೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ ಅವರು ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ಹಾರ್ಮುಜ್ ಅನ್ನು ಮುಕ್ತ ಮಾಡಬೇಕು ಅಂತ ಹೇಳಿದಾಗ ಒಮಾನ್ ಕೂಡ ಅಲ್ಲಿ ಒಪ್ಪಬೇಕಾಗುತ್ತೆ. ಮಧ್ಯಪ್ರಾಚ್ಯದ ದೇಶಗಳು ಮತ್ತು ವಿಶ್ವಸಂಸ್ಥೆಯ ಮಧ್ಯಪ್ರವೇಶದ ನಂತರ ಇದು ಮುಕ್ತ ಆಗುವಂತಹ ಸಾಧ್ಯತೆ ಇದೆ. ಆ ಮುಕ್ತ ಮಾಡೋದಕ್ಕಾಗಿ ಅಮೆರಿಕ ಮತ್ತು ಇರಾನ್ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಷ್ಟು ದಿನಕ್ಕೆ ಇದು ಮುಕ್ತ ಆಗುತ್ತೆ, ಇದು ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಈ ಒಂದು ಬೆಳವಣಿಗೆಯ ನಡುವೆ ಇರಾನ್ ಮುಂದೆ ಡೊನಾಲ್ಡ್ ಟ್ರಂಪ್ ಹೊಸ ಕಂಡೀಷನ್ಗಳನ್ನು ಇಟ್ಟಿದ್ದಾರೆ, ನ್ಯೂ ಕಂಡೀಷನ್ಗಳನ್ನು ಇಟ್ಟಿದ್ದಾರೆ. ಏನೇನು ಕಂಡೀಷನ್ನು? ಇರಾನ್ ಪರಮಾಣು ಅಸ್ತ್ರ ಅಥವಾ ಬಾಂಬನ್ನು ಹೊಂದೋದಿಲ್ಲ ಅಂತ ಹೇಳಬೇಕು. ಮೊದಲ ದಿನದಿಂದಲೂ ಕೂಡ ಈ ಬೇಡಿಕೆ ಇದೆ. ಪರಮಾಣು ಕಾರ್ಯಕ್ರಮದಿಂದ ಇರಾನ್ ಹಿಂದೆ ಸರಿಬೇಕು ಅಂತ, ಯಾವುದೇ ಸುಂಕವಿಲ್ಲದೆ ಮುಕ್ತ ಹಡಗು ಸಂಚಾರಕ್ಕೆ ತಕ್ಷಣವೇ ಅವಕಾಶ ಕೊಡಬೇಕು ಅಂತ, ಅಂದರೆ ಟೋಲ್ ಅನ್ನು ಬಿಟ್ಟರು, ಟೋಲ್ನ ನಂತರ ಸೇವಾ ಶುಲ್ಕವನ್ನು ಹಾಕ್ತೀವಿ ಅಂತ, ಅದರಿಂದಲೂ ಕೂಡ ಹಿಂದೆ ಸರಿಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ನಾಶಪಡಿಸದೆ ಉಳಿದಿರುವಂಥ ಎಲ್ಲ ಮೈನ್ಗಳನ್ನು ಹೊರ ತೆಗಿಬೇಕು ಅಂತ ಒಂದು ಸುದ್ದಿ ಬಂದಿತ್ತು. ಇರಾನ್ ಎಲ್ಲೆಲ್ಲಿ ಮೈನ್ಗಳನ್ನು ಹಾಕಿದೆಯೋ ಆ ಮೈನ್ಗಳ ಎಲ್ಲೆಲ್ಲಿ ಹಾಕಿದ್ದೇವೆ ಅನ್ನೋದು ಸ್ವತಃ IRGCಗೂ ಕೂಡ ಗೊತ್ತಿಲ್ಲ ಅಂತ. ಅದು ನಾಳೆ ವಾಣಿಜ್ಯ ಹಡಗುಗಳ ಮೇಲೆ ಹೊಡೆತ ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೆ, ಹಾನಿಯನ್ನು ಮಾಡುತ್ತೆ. ಹೀಗಾಗಿ ಅವುಗಳನ್ನು ಹೊರ ತೆಗಿಬೇಕು ಅಂತ ಹಾರ್ಮುಜ್ನಲ್ಲಿ ವಿಧಿಸಲಾಗಿರುವಂತಹ ನೌಕಾಪಡೆಯ ದಿಗ್ಬಂಧನವನ್ನು ಹಿಂಪಡಿತೀವಿ ಅಂತ ಹೇಳಿರೋದು. ಜಲಸಂಧಿಯಲ್ಲಿರುವ ಹಡಗುಗಳು ತಮ್ಮ ದೇಶಗಳಿಗೆ ಮರಳೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಮುಂದಿನ ಸೂಚನೆ ಬರುವ ತನಕವೂ ಕೂಡ ಇರಾನ್ಗೆ ಯಾವುದೇ ಹಣವನ್ನು ವರ್ಗಾವಣೆ ಮಾಡೋದಿಲ್ಲ ಅಂತ. ಇವರು $12 ಬಿಲಿಯನ್ ಹಣವನ್ನು ನಮಗೆ ಕೊಡಬೇಕು, ಅಂದ್ರೆ ಮಾತ್ರ ನಾವು ಒಪ್ಪಂದಕ್ಕೆ ಸಹಾಯ ಆಗ್ತೀವಿ ಅಂತ ಇವರೆಲ್ಲ ಹೇಳಿದ್ರಲ್ಲ. ಈ ಕಾರಣಕ್ಕಾಗಿ ಅಂಥದ್ದು ಬೇಡಿಕೆಯನ್ನು ಇಡ್ತಾ ಇರೋದು. ಈಗ ಇವರೇನು ಮಾಡಿದ್ರು, ಟೋಲನ್ನು ಸಂಗ್ರಹ ಮಾಡೋದಕ್ಕೆ ಒಂದು ಪರ್ಷಿಯನ್ ಗಲ್ಫ್ ಸ್ಟೇಟ್ ಅಥಾರಿಟಿ ಅಂತ ಒಂದು ಏಜೆನ್ಸಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಆ ಏಜೆನ್ಸಿಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋದು ಅಮೆರಿಕದ ಬೇಡಿಕೆ ಆಗಿದೆ. ನೀವು ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ಇದು ಅಕ್ಷಮ್ಯ ಅಪರಾಧ, ನೀವು ಅದರಿಂದ ಹಿಂದೆ ಸರಿಬೇಕು ಅಂತ ಹೇಳ್ತಾ ಇರೋದು. ಎರಡನೇ ವಿಚಾರ, ಪರಮಾಣು ಕಾರ್ಯಕ್ರಮದಲ್ಲಿ ಯಾಕೆ ಅಮೆರಿಕ ಇಷ್ಟು ಗಟ್ಟಿ ನಿಲುವು ತಳೆದಿದೆ ಅಂತ ಹೇಳಿದ್ರೆ, 2025 ಜೂನ್ 21ನೇ ತಾರೀಕಿಗೆ ಅಮೆರಿಕ ಏನು ಮಾಡ್ತು ಅಂತ ಹೇಳಿದ್ರೆ, B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್, ಈ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ರು 2025ರಲ್ಲಿ. ಕಳೆದ ವರ್ಷ ಜೂನ್ ತಿಂಗಳ 21ನೇ ತಾರೀಕಿಗೆ ಅವರು B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಇರಾನ್ನ
ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ರು. ಅದಕ್ಕೊಂದು ಹೆಸರು ಕೊಟ್ಟರು, ಏನಂತ? ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅಂತ ಹೆಸರು ಕೊಡ್ತಾರೆ ಅದಕ್ಕೆ. ಈ ಹ್ಯಾಮರ್ನ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ರಹಸ್ಯವಾಗಿ ಹಾರಾಟವನ್ನು ಮಾಡೋದು, ಆಕಾಶದಲ್ಲಿ ಅದಕ್ಕೆ ತೈಲವನ್ನು ತುಂಬಿಸೋದು, ಯಾವ ಕಾರಣಕ್ಕೂ ಕೂಡ ನಾವು ಮಾಡಿರುವಂತಹ ದಾಳಿ ಇರಾನ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ 37 ಗಂಟೆಗಳ ಕಾಲ ಒಂದು ರಹಸ್ಯ ಕಾರ್ಯಾಚರಣೆ ಮಾಡ್ತಾರೆ ಇವರು. ಈ 37 ಗಂಟೆಗಳಲ್ಲಿ ಫೋರ್ಟ್ ಮೇಲೆ ದಾಳಿ ಆಗುತ್ತೆ, ಅದಾದ ನಂತರ ನಂಟಾಜ್ ಮೇಲೆ ದಾಳಿ ಆಗುತ್ತೆ, ಇಸ್ಫಹಾನ್ ಮೇಲೆ ದಾಳಿ ಆಗುತ್ತೆ. ಈ ದಾಳಿಯ ನಂತರ ಅಮೆರಿಕ ಕಂಡುಕೊಂಡಿದ್ದು ಏನು ಅಂತ ಹೇಳಿದ್ರೆ, ಪರ್ವತದ ಆಳದಲ್ಲಿರುವಂತಹ ಫೋರ್ಡ್ ಪರಮಾಣು ಕೇಂದ್ರದಲ್ಲಿ ಇದೇ ಇರಾನ್ ರಹಸ್ಯವಾಗಿ ತನ್ನ ಯುರೇನಿಯಂ ಅನ್ನ ಶೇಖರಣೆ ಮಾಡಿಟ್ಟಿದೆ. ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ದೊಡ್ಡ ದೊಡ್ಡದಾದಂತಹ ಕಾಂಕ್ರೀಟ್ ಗೋಡೆಗಳ ಒಳಗಡೆ ಹುದುಗಿಸಿಟ್ಟಿದೆ ಅಂತ ಅಮೆರಿಕ ಗೊತ್ತಾಯಿತು. ಹೀಗಾಗಿ ಅವ್ರೇನು ಮಾಡಿದ್ರೆ ಅಂತ ಹೇಳಿದ್ರೆ, ಬಂಕರ್ ಬಾಸ್ಟರ್ ಬಾಂಬ್ಗಳನ್ನು ಬಳಕೆ ಮಾಡಿಕೊಂಡು ಇರಾನ್ 200 ಅಡಿಯ ಒಳಗಡೆ ಈ ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದಂತಹ ಏನೆಲ್ಲ ಸಾಮಗ್ರಿಗಳಿತ್ತಲ್ಲ ಅದೆಲ್ಲವನ್ನು ಕೂಡ ಒಳಗಡೆ ಹಾಕಿ ಇಟ್ಟಿದ್ರು. ಅದರ ಮೇಲೆ ಅಮೆರಿಕ 2025ರಲ್ಲಿ ದಾಳಿ ಮಾಡಿತ್ತು. ಆವಾಗ ಅಮೆರಿಕಕ್ಕೆ ಖಚಿತ ಆಯಿತು. ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಇರಾನ್ನ ಒಂದು ವಿರೋಧ ಪಕ್ಷದ ಒಬ್ಬ ನಾಯಕ ಇಂತಹ ಪರಮಾಣು ಕೇಂದ್ರಗಳಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಸ್ಯಾಟಲೈಟ್ ಚಿತ್ರಗಳನ್ನು ಅಮೆರಿಕ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅದರ ವಿರುದ್ಧ ಅಮೆರಿಕ ಭುಗಿಲೆದ್ದಿತ್ತು ಅಂತ ನಾನೆಲ್ಲ ಹೇಳಿದ್ದೆ. ಈ ಎಲ್ಲ ಖಚಿತ ಮಾಹಿತಿ ಆಧಾರದ ಮೇಲೆ 2025ರಲ್ಲಿ ಇರಾನ್ ಮೇಲೆ ಅಮೆರಿಕ ಇಂಥದ್ದೊಂದು ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಮಾಡಿತ್ತಲ್ಲ, ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ನ ಭಾಗವೇ ಇವತ್ತು ಅಮೆರಿಕ ಮಾಡಿರುವಂತಹ ಆಪರೇಷನ್ ಎಫಿಕ್ ಫ್ಯೂರಿ ಅಂತ. ಯಾವ ಕಾರಣಕ್ಕಾಗಿ? ಪರಮಾಣು ಕಾರ್ಯಕ್ರಮವನ್ನು ಶತಾಯಗತಾಯವಾಗಿ ತೆಗಿಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅಂದರೆ ಅಮೆರಿಕ ಕನ್ಫರ್ಮ್ ಆಗಿತ್ತು, 60% ಯುರೇನಿಯಂ ಅನ್ನ ಈಗಾಗಲೇ ಇರಾನ್ನವರು ಹೊಂದಿದ್ದಾರೆ, ನಾವು ಇವರನ್ನ ಸುಮ್ಮನೆ ಬಿಟ್ಟರೆ ಅದು 90% ಹೋಗುತ್ತೆ. ಅದು 90% ಹೋದರೆ ಇಸ್ರೇಲ್ ಬಿಡಿ, ಮಧ್ಯಪ್ರಾಚ್ಯದ ದೇಶಗಳು ಬಿಡಿ, ಸ್ವತಃ ಅಮೆರಿಕಕ್ಕೂ ಕೂಡ ಇರಾನ್ ನಾಳೆ ಬೆದರಿಕೆ ಒಡ್ಡಬಲ್ಲಂತಹ ಪರಿಸ್ಥಿತಿ ಬರಬಹುದು ಅಂತ ಅಮೆರಿಕಕ್ಕೆ ಒಂದು ಭಯ ಶುರುವಾಗಿದೆ. ಈ ಕಾರಣಕ್ಕಾಗಿ ಎಲ್ಲ ಹಿಂದೆ ದಾಳಿ ಮಾಡಿದ್ದು, ಈಗ ಆಗ್ತಾ ಇರುವಂತಹ ಬೆಳವಣಿಗೆ, ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಹೊಸ ಕಂಡೀಷನ್ಗಳನ್ನು ಅಮೆರಿಕ ಇಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಸಂಧಾನ ಸಭೆ ವಿಫಲ, ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿದೆ. ಏನು ಕೌಂಟರ್ ಅಟ್ಯಾಕು? ಅಮೆರಿಕಾದೊಂದಿಗೆ ಯಾವುದೇ ಒಪ್ಪಂದ ಅಂತಿಮಗೊಂಡಿಲ್ಲ, ಮಾತುಕತೆಯಲ್ಲಿದೆ, ಕೇವಲ ಸಂದೇಶಗಳ ವಿನಿಮಯ ಮಾಡ್ತಾ ಇದ್ದೀವಿ ಅಂತ. ಎರಡನೇದ್ದು ಅವರು ಹೇಳ್ತಾ ಇದ್ದಾರೆ, ಯುದ್ಧವನ್ನು ನಿಲ್ಲಿಸೋದಷ್ಟೇ ಇರಾನ್ನ ಆದ್ಯತೆ, ಯುರೇನಿಯಂ ಪುಷ್ಟೀಕರಣದ ಬಗ್ಗೆ ಚರ್ಚೆ ಆಗಿಲ್ಲ. ಹಾರ್ಮುಜ್ ಜಲಸಂಧಿಯ ನಿರ್ವಹಣೆಯೇ ಇರಾನ್ ಮತ್ತು ಒಮಾನ್ ದೇಶಗಳಿಗೆ ಮಾತ್ರ ಸಂಬಂಧಿಸಿದ್ದು. ಟ್ರಂಪ್ಗೆ ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ತಿರುಗೇಟನ್ನು ಕೊಟ್ಟಿರೋದು. ಅಂದರೆ ಮಾತುಕತೆ ಆಗಿದೆ, ಎಲ್ಲವೂ ಕೂಡ ಅಂತಿಮಗೊಂಡಿದೆ ಅಂತ ನಾವೆಲ್ಲ ಹೇಳ್ತಿದ್ದೇವಲ್ವಾ. ನಮ್ಮ ಆದ್ಯತೆ ಇರುವುದು ಕೇವಲ ಯುದ್ಧವನ್ನು ನಿಲ್ಲಿಸೋದು ಮಾತ್ರ. ಅದು ಯುರೇನಿಯಂ ಹಸ್ತಾಂತರ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತುಕತೆ ನಡೀತಾ ಇದೆ ಅಂತ ಬಗೈ ಅವರು ಈ ಮಾತು ಹೇಳೋದಕ್ಕೆ ಕೆಲವೊಂದಿಷ್ಟು ಕಾರಣ ಇದೆ. ಯುದ್ಧ ನಿಲ್ಲಿಸೋದು ಕೇವಲ ಇರಾನ್ಗೆ ಒಂದು ರಾಜತಾಂತ್ರಿಕವಾಗಿ ಉಳಿದಂತಹ ಕಟ್ಟಕಡೆಯ ಆಪ್ಷನ್ ಮಾತ್ರ ಅಲ್ಲ, ಅವರಿಗೆ ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದ್ರೆ ಯುದ್ಧ ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾದ್ರೆ ಇರಾನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದರೆ, ತೈಲ ರಫ್ತು ಸಂಪೂರ್ಣವಾಗಿ ಕುಸಿದೋಗಿದೆ, 80% ಕುಸಿತ. ಹಣದುಬ್ಬರ 68.9% ಏರಿಕೆ ಆಗಿದೆ. ಆಹಾರ ಪದಾರ್ಥಗಳ ಹಣದುಬ್ಬರ 110ರಿಂದ 112% ಏರಿಕೆ ಆಗಿದೆ. ಎರಡನೇ ಮಹಾಯುದ್ಧದ ಬಳಿಕ ಇರಾನ್ ಇಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡಿರೋದು. ನಿಮಗೆ ಆಶ್ಚರ್ಯ ಆಗುತ್ತೆ, ಇರಾನ್ನಲ್ಲಿ ಅಡುಗೆ ಎಣ್ಣೆಯ ದರ 219% ಏರಿಕೆ ಆಗಿದೆ. ಅಡುಗೆ ಎಣ್ಣೆಯ ದರ, ಮಾಂಸದ ದರ 135% ಏರಿಕೆ ಆಗಿದೆ. ಈ ಬ್ರೆಡ್ಡು ಮತ್ತು ಧಾನ್ಯಗಳ ದರ 140% ಏರಿಕೆ ಆಗಿದೆ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಇರಾನ್ನಲ್ಲಿ ಒಂದು ತುತ್ತಿನ ಅನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಮೂಲಸೌಕರ್ಯಗಳ ಮೇಲೆ ದಾಳಿ ಆಯಿತು, ವಿದ್ಯುತ್ ನಿಕ್ಷೇಪ ಕೇಂದ್ರಗಳ ಮೇಲೆ ದಾಳಿ ಇತ್ತು. ಅನೇಕ ಪ್ರದೇಶಗಳಲ್ಲಿ ಇವತ್ತಿನ ತನಕವೂ ಕೂಡ ವಿದ್ಯುತ್ ಇಲ್ಲದೆ ಜನ ಬದುಕುವಂತಹ ಪರಿಸ್ಥಿತಿ ಆಗಿದೆ. ಬಗೈ ಅವರು ಹೇಳ್ತಾ ಇರೋದು, ಯುದ್ಧವನ್ನು ನಿಲ್ಲಿಸೋದು ಯಾವ ಕಾರಣಕ್ಕೆ ನಮಗೆ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿಯೇ ಅಂತ. ಮತ್ತೊಂದು ಕಡೆ ಅಮೆರಿಕದ ದಾಳಿಯಲ್ಲಿ ಇರಾನ್ನ 90% ಭೂಗತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೇನಿತ್ತಲ್ಲ, ಆ ಎಲ್ಲ ತಾಣಗಳು ಕೂಡ ಧ್ವಂಸ ಆಗಿ ಹೋಗ್ಬಿಟ್ಟಿದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಅಲಿರೇಜಾ ಎನ್ನುವಂಥ ಒಬ್ಬ ವ್ಯಕ್ತಿ, ಇರಾನ್ನ ಅಲಿರೇಜಾ ಎನ್ನುವಂಥ ಒಬ್ಬ ವ್ಯಕ್ತಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಆ ಅಲಿರೇಜಾ ಎನ್ನುವಂಥ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಆ ವ್ಯಕ್ತಿಯ ಫ್ಯಾಕ್ಟ್ರಿಯ ಪಕ್ಕದಲ್ಲಿ ಅಮೆರಿಕ ದಾಳಿ ಮಾಡಿತು. ಅಮೆರಿಕ ದಾಳಿ ಮಾಡಿದ್ದರ ಪರಿಣಾಮವಾಗಿ ಫ್ಯಾಕ್ಟರಿಯ ಕಟ್ಟಡ ಕುಸಿದು ಹೋಯಿತು, ಫ್ಯಾಕ್ಟರಿ ಕ್ಲೋಸ್ ಆಯಿತು. ಈ ಅಲಿರೇಜಾ ಎನ್ನುವಂಥ ವ್ಯಕ್ತಿಯ ಕೈ ಕೂಡ ಕಟ್ಟಾಗಿ ಹೋಗ್ಬಿಡ್ತು.
ಕೆಲಸ ಹೋಯಿತು, ಫ್ಯಾಕ್ಟ್ರಿ ಕೂಡ ಹೋಯಿತು, ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲ. ಈ ವ್ಯಕ್ತಿ ಈಗ ಹೆಂಗೆ ಬದುಕ್ತಿದ್ದಾರೆ ಅಂತ ಹೇಳಿದ್ರೆ, ಇರಾನ್ನಲ್ಲಿ ಇವತ್ತು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಬೆಳಗ್ಗೆ 4 ಗಂಟೆಯಿಂದ ಇರಾನ್ ಸರ್ಕಾರ ಕೊಡಬಹುದಾದಂಥ ಕೇವಲ 2 ಬ್ರೆಡ್ಗಳಿಗೆ ಸಬ್ಸಿಡಿ ದರದಲ್ಲಿ ಬ್ರೆಡ್ಗಳನ್ನು ಕೊಡಲಾಗ್ತಾ ಇದೆ. ನೀವು ಜಸ್ಟ್ ಇಮ್ಯಾಜಿನ್, ಸಬ್ಸಿಡಿ ದರದಲ್ಲಿ ಇರಾನ್ನ ಜನರಿಗೆ ತಿನ್ನೋದಕ್ಕೆ ಆಹಾರ ಅಲ್ಲ, ಬ್ರೆಡ್ಗಳನ್ನು ಕೊಡಲಾಗ್ತಾ ಇದೆ. ಈ ಬ್ರೆಡ್ಗಳನ್ನು ಪಡೆದುಕೊಳ್ಳೋದಕ್ಕೆ ಬೆಳಗ್ಗೆ 3 ಗಂಟೆ 2 ಗಂಟೆ ಮಧ್ಯರಾತ್ರಿ ಆ 2 ಗಂಟೆ 3 ಗಂಟೆಗೆ ಹೋಗಿ ಸರತಿ ಸಾಲಿನಲ್ಲಿ ನಿಲ್ಲಬಹುದಾದಂತಹ ಪರಿಸ್ಥಿತಿ ಇವತ್ತು ಇರಾನ್ನಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಇರಾನ್ಗೆ ಇವತ್ತು ಒಂದು ರೀತಿಯಾದಂತಹ ಬಿಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆ ಕಂಡೀಷನ್ಗಳಿಗೆ ಒಪ್ಕೊಳ್ಬೇಕು, ಮತ್ತೊಂದು ಕಡೆ ದೇಶದ ಇಂಥದ್ದೊಂದು ಪರಿಸ್ಥಿತಿ. ಹೀಗಾಗಿನೇ ಬಗೈ ಅವರು ಹೇಳ್ತಾ ಇದ್ದಾರೆ, ನಮಗೆ ಯುದ್ಧವನ್ನು ನಿಲ್ಲಿಸೋದು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಅಮೆರಿಕಾದ ಮೇಲೆ ಮಿಸೈಲ್ ಮಳೆ. ಯಾಕೆ ಮಿಸೈಲ್ ಮಳೆ? ನಮ್ಮ ಬೇಡಿಕೆಗಳು ಅಥವಾ ನಮ್ಮ ಆಶೋತ್ತರಗಳಿಗೆ ಅಮೆರಿಕ ಸ್ಪಂದಿಸದೇ ಇದ್ದರೆ ನಮ್ಮ ಕೊನೆಯ ಅಸ್ತ್ರ ದಾಳಿ ಮಾಡೋದು ಅಂತ ಇರಾನ್ನ ವಾದ. ಇದು ದಾಳಿಯ ಮುಖಾಂತರ ನಾವು ಪಡೆದುಕೊಳ್ತೀವಿ ಅಂತ. ಯಾವ ಕಾರಣಕ್ಕಾಗಿ? ಮಾತಿಗೆ ಜಗ್ತಾ ಇಲ್ಲ, ಬೇಡಿಕೆಗಳಿಗೆ ಒಪ್ಕೊಳ್ತಾ ಇಲ್ಲ. ಇರಾನ್ನ ಪರಿಸ್ಥಿತಿ ಬೇರೆ ಹಿಂಗಾಗ್ಬಿಟ್ಟಿದೆ. ಕೊನೆಯ ಅಸ್ತ್ರ ಏನು? ನೀವು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ದೇಶವನ್ನು ಈ ರೀತಿ ಮಾಡಿದ್ರಿ, ಹೀಗಾಗಿ ನಮ್ಮ ಬೇಡಿಕೆಗಳಿಗೆ ನೀವು ಒಪ್ಕೊಳ್ಬೇಕಾದ್ರೆ ನಾವು ದಾಳಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇರಾನ್ ಈ ರೀತಿಯಾಗಿ ಹೇಳ್ತಾ ಇದೆ. ಮಿಸೈಲ್ಗಳ ಮುಖಾಂತರ ನಾವು ಸೌಲಭ್ಯಗಳನ್ನು ಪಡೆದುಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ನಮಗೆ ಯಾರ ಗ್ಯಾರಂಟಿ ಇಲ್ಲ, ಯಾವ ಮಾತುಗಳ ಮೇಲೆ ನಂಬಿಕೆ ಇಲ್ಲ, ಎದುರಾಳಿ ಕಡೆಯಿಂದ ಆಕ್ಷನ್ ಆಗುವ ಮುನ್ನ ಕ್ರಮ ಕೈಗೊಳ್ಳಲ್ಲ ಅಂತ ಒಮಾನ್ಗೆ ಬೆದರಿಕೆ ಹಾಕೋದನ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಬೇಕು. ಇರಾನ್ ಯಾವಾಗಲೂ ಒಮಾನ್ ಜೊತೆಗೆ ದೃಢವಾಗಿ ನಿಲ್ಲುತ್ತೆ ಅಂತ ಅಲ್ಲಿಯ ಸ್ಪೀಕರ್ ಅವರು ಹೇಳಿರೋದು. US ಮೇಲೆ ಮಿಸೈಲ್ ದಾಳಿ ಮಾಡ್ತೀವಿ ಅಂತ. ಯಾವ ಕಾರಣಕ್ಕಾಗಿ? ಅಮೆರಿಕ ಮುಟ್ಟುಗೋಲು ಹಾಕಿಕೊಂಡಿರುವಂಥ $12 ಬಿಲಿಯನ್ ಬಿಡುಗಡೆ ಮಾಡೋದಕ್ಕೆ ಅವರು ನಿರಾಕರಣೆ ಮಾಡಿದರು. ತೈಲ ಮಾರಾಟದ ನಂತರ ಬಂದಿರುವಂಥ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಅಮೆರಿಕಾದವರು ಈ ಕ್ಷಣಕ್ಕೆ ಆಗಲ್ಲ ಅಂತ. ಇವರಿಗೆ ಹಣದ ಅನಿವಾರ್ಯತೆ ಇದೆ. ಒಂದು ವೇಳೆ ಸಿಗದೆ ಹೋದರೆ ಮಿಸೈಲ್ ದಾಳಿ ಮಾಡ್ತೀವಿ ಅಂತ. ಶರಣಾಗತಿಯನ್ನು ಆಗೋದಿಲ್ಲ. ನಮ್ಮ 90% ನಮ್ದೆಲ್ಲ ಧ್ವಂಸ ಆಗಿರ್ಬೋದು ಭೂಗತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಬಟ್ ನಾವು ಯಾವುದಕ್ಕೂ ಹೆದರೋದಿಲ್ಲ, ಅಂಜೋದಿಲ್ಲ ಅನ್ನುವಂತಹ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಮಗೆ ಯಾರ ಮಾತಿನ ಮೇಲೆಯೂ ಕೂಡ ನಂಬಿಕೆ ಇಲ್ಲ, ನಮಗೆ ಗ್ಯಾರಂಟಿ ಇಲ್ಲ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ 2020ರ ಸುಲೈಮಾನ್ ಹತ್ಯೆ ಪ್ರಕರಣ, 2015ರಲ್ಲಿ ಆದಂಥ ಒಪ್ಪಂದದ ಭಾಗದಲ್ಲಿ 2018 ಡೊನಾಲ್ಡ್ ಟ್ರಂಪ್ ಏಕಾಏಕಿಯಾಗಿ ಹೊರಗಡೆ ಬಂದಿದ್ದು. ಹೀಗಾಗಿ ಒಪ್ಪಂದಗಳಿಗೆ ಅವರು ಬದ್ಧರಾಗಿರ್ತಾರೆ, ಲಿಖಿತ ರೂಪದಲ್ಲಿ ಕೊಟ್ಟಂತಹ ಕಂಡೀಷನ್ಗಳೆಲ್ಲ ಓಕೆ ಆಗ್ತಾರೆ. ಯಾವ ಮಾತಿನ ಮೇಲೆಯೂ ಕೂಡ ನಮಗೆ ನಂಬಿಕೆ ಇಲ್ಲ ಅಂತ. ಯಾಕಂದ್ರೆ ಫೆಬ್ರವರಿ 28ರಿಂದ ಇವತ್ತಿನ ತನಕ ಮೇ 30ರ ತನಕ ಡೊನಾಲ್ಡ್ ಟ್ರಂಪ್ ತಮ್ಮ ಮಾತಿನಲ್ಲಿ ಹೇಗೆ ದ್ವಂದ್ವ ನಿಲುವನ್ನು ಹೊಂದಿದ್ದಾರೆ, ಯಾವ್ಯಾವ ಕಾರಣಕ್ಕಾಗಿ ಮಾತುಗಳನ್ನು ಚೇಂಜ್ ಮಾಡಿದ್ದಾರೆ ಅನ್ನೋದು ಇರಾನ್ ನೋಡಿದೆ. ಹೀಗಾಗಿ ಯಾವ ಕಾರಣಕ್ಕೂ ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಎರಡನೇದು, ಎದುರಾಳಿ ಕಡೆಯಿಂದ ಆಕ್ಷನ್ ಆಗುತ್ತಲ್ಲ, ಅದಕ್ಕೂ ಕೂಡ ನಾವು ಪ್ರತಿರೋಧವನ್ನು ತೋರಿಸ್ತೀವಿ ಅಂತ. ಯಾಕಂದ್ರೆ 2025ರಲ್ಲಿ ಜೂನ್ 21ಕ್ಕೆ ಅವ್ರೇನು ದಾಳಿ ಮಾಡಿದ್ರಲ್ಲ ಅಮೆರಿಕಾದವರು, ಸ್ವತಃ ಇರಾನ್ನ ರಡಾರ್ಗೂ ಕೂಡ ಗೊತ್ತಾಗಲಿಲ್ಲ, ಉಪಗ್ರಹಗಳಿಗೂ ಕೂಡ ಗೊತ್ತಾಗಲಿಲ್ಲ. ಈ ಕಾರಣಕ್ಕಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೊನೆಯದಾಗಿ ಹೇಳ್ತಾ ಇರೋದು ಒಮಾನ್ಗೆ ಬೆದರಿಕೆ ಹಾಕಬಾರದು. ಯಾವ ಕಾರಣಕ್ಕಾಗಿ ಒಮಾನ್ಗೆ? ಈಗ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಲ್ಲೂ ಕೂಡ ಒಮಾನ್ ಇರಾನ್ನ ಜೊತೆಗೆ ಅತ್ಯುತ್ತಮವಾದಂತಹ ಸ್ನೇಹ ಸಂಬಂಧವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಒಮಾನ್ ಪರವಾಗಿ ಇರಾನ್ ಬ್ಯಾಟಿಂಗ್ ಬೀಸೋ ಪ್ರಯತ್ನ. ಎರಡನೇ ಕಾರಣ, ನಾಳೆ ಒಂದು ವೇಳೆ ಇದೀಗ ಡೊನಾಲ್ಡ್ ಟ್ರಂಪ್ ಬಾಂಬ್ ಹಾಕ್ತೀವಿ ಅಂತ ಒಮಾನ್ಗೆ ಹೆದರಿಕೆಯನ್ನು ಹಾಕಿದ್ದಾರೆ. ಈ ಹೆದರಿಕೆಗೆ ಬೆದರಿ ಇವತ್ತೇನು ಇರಾನ್ನ ಜೊತೆಗೆ ಒಮಾನ್ ನಿಂತಿದೆಯಲ್ಲ, ನಾಳೆ ಅದು ಕೂಡ ದೂರ ಆಗಿಬಿಟ್ರೆ ನಮ್ಮದೊಂದು ಮಿತ್ರ ದೇಶ ದೂರ ಆಗುತ್ತೆ ಅನ್ನುವಂಥ ಆತಂಕ ಇರಾನ್ಗಿದೆ. ಹೀಗಾಗಿ ಅದರ ವಿಶ್ವಾಸವನ್ನು ತೆಗೆದುಕೊಳ್ಳುವುದಕ್ಕೆ ಒಮಾನ್ ಪರವಾಗಿ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅಬ್ರಹಾಂ ಒಪ್ಪಂದಕ್ಕೂ ಕೂಡ ಇರಾನ್ ಕೊಡ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಮೊನ್ನೆ ಹೇಳಿದ್ರು, ಮಧ್ಯಪ್ರಾಚ್ಯ ಮತ್ತು ಇಸ್ರೇಲ್ನ ನಡುವೆ ರಾಜತಾಂತ್ರಿಕ ಪ್ರವಾಸ, ಬೇರೆ ಬೇರೆ ಅತ್ಯಾಧುನಿಕ ತಂತ್ರಜ್ಞಾನದ ವರ್ಗಾವಣೆ, ಬೇರೆ ಬೇರೆ ಕಾರಣಕ್ಕಾಗಿ ನೀವು ಅಬ್ರಹಾಂ ಒಪ್ಪಂದಕ್ಕೆ ಎಲ್ಲರೂ ಕೂಡ ಸಹಿ ಹಾಕಬೇಕು ಅಂತ. ಅಬ್ರಹಾಂ ಒಪ್ಪಂದಕ್ಕೆ ನಾವು ಸಹಿ ಮಾಡೋದಿಲ್ಲ ಅಂತ ಇರಾನ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒತ್ತಾಯವನ್ನು IRGC ತಿರಸ್ಕಾರ ಮಾಡಿದೆ. ವಿದೇಶಿ ಒತ್ತಡ ಅಥವಾ ಕೃತಕ ರಾಜಕೀಯ ಪ್ರದರ್ಶನಗಳಿಗೆ ನಮ್ಮಲ್ಲಿ ಎಲ್ಲ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ನೆಲದ ವಾಸ್ತವಗಳ ಮೇಲೆ ಬಾಳಿಕೆ ಬರುವ ಶಾಂತಿ ಚೌಕಟ್ಟನ್ನು ನಾವು ನಿರ್ಮಿಸ್ತೀವಿ. ಶ್ವೇತಭವನಕ್ಕೆ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಖಡಕ್ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, ಯಾವ ಇರಾನ್ ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡುತ್ತಲ್ಲ, ಇಸ್ರೇಲ್ ಇರಬಾರ್ದಿತ್ತು ಅಂತ ಹೇಳ್ತಲ್ಲ, ಮೊದಲು ಅವರು ಮಾನ್ಯ ಮಾಡಿದ್ರು. ಅದಾದ ನಂತರ ತಿಕ್ಕಾಟಗಳೆಲ್ಲವೂ ಕೂಡ ಆಯಿತು. ಈ ತಿಕ್ಕಾಟಗಳ ನಂತರ ಬೆಳವಣಿಗೆಗಳಾಯಿತು.
ಈ ಹಿಂದೆ ಇದ್ದಂತಹ ಖಮೇನಿ ಅಧಿಕಾರಕ್ಕೆ ಬಂದ ನಂತರ 1979 ನಂತರ. ಹೀಗಾಗಿ ಎರಡೂ ದೇಶಗಳ ನಡುವೆ ಅನೇಕ ದಶಕಗಳ ವೈಷಮ್ಯ ಇದೆ, ದ್ವೇಷ ಇದೆ. ಅವರು ಇವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾರೆ, ಇವರು ಅವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಎಲ್ಲಿ ರಾಜತಾಂತ್ರಿಕ ಸಂಬಂಧ ಶುರುವಾಗೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಇದೇ ಇಸ್ರೇಲ್ನ ಕಾರಣಕ್ಕಾಗಿ ಅಮೆರಿಕ ದಾಳಿ ಮಾಡ್ತಿದೆ ಅಂತ ಇರಾನ್ ಅವರು ನಂಬಿರುವಂಥ ಈ ಸಮಯದಲ್ಲಿ ಅಮೆರಿಕ ಏನೋ ಒತ್ತಡವನ್ನು ತೆಗೆದುಕೊಂಡು ಬಂದು ನೀವು ಅಬ್ರಹಾಂ ಒಪ್ಪಂದಕ್ಕೆ ನೀವು ಒಪ್ಕೊಳ್ಬೇಕು ಅಂತ ಹೇಳಿದಾಗ ಹೇಗೆ ಪಾಕಿಸ್ತಾನ ಇವತ್ತು ರಿಯಾಕ್ಟ್ ಮಾಡ್ತಿದೆ ಅಲ್ಲ, ನಮಗೂ ಮತ್ತು ಇಸ್ರೇಲ್ಗೆ ಯಾವುದೇ ಸಂಬಂಧ ಇಲ್ಲ, ನಾವು ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆಯೋ, ಅದೇ ರೀತಿಯಾಗಿ ಇರಾನ್ ಕೂಡ ಅಬ್ರಹಾಂ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಕ್ಕೆ ತಿರುಗೇಟು ಕೊಟ್ಟಿರುವುದು. ಮತ್ತೊಂದು ಕಡೆ ಇರಾನ್ ದಾಳಿಗೆ ಪತ್ತುರುಗುಟ್ಟಿದ ಟ್ರಂಪ್. ಹೆಂಗೆ? ಕುವೈತ್ನಲ್ಲಿರುವ US ಅಲಿ ಅಲ್ ಸಲೇಂ ವಾಯು ನೆಲೆ ಮೇಲೇನೋ ದಾಳಿಯಾಗಿದೆ. ಫತೆ 110 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಇರಾನ್ ಅವರು ಹಾರಿಸಿದ್ದಾರೆ. ಈ ದಾಳಿಗೆ ಟ್ರಂಪ್ ಅವರು ಪತ್ರಗುಟ್ಟುಬಿಟ್ಟಿದ್ದಾರೆ. ಅಮೆರಿಕನ್ ಸಿಬ್ಬಂದಿಗೆ ಗಾಯ ಆಗಿದೆ. MQ-9 ರಿಫರ್ ಡ್ರೋನ್ಗೆ ಕೂಡ ಒಂದು ದೊಡ್ಡ ಮಟ್ಟದ ಹಾನಿಯಾಗಿದೆ ಅಂತ ಹೇಳ್ತಿದ್ದಾರೆ. ಈ ಇರಾನ್ ದಾಳಿಯಿಂದ ಅಮೆರಿಕಾಗೆ $30 ಮಿಲಿಯನ್ ಡ್ರೋನ್ ನಷ್ಟ ಆಗಿರೋದು. ಅಂದರೆ ಅಮೆರಿಕಾದ ಮೇಲೆ ಮಾಡಿರುವಂತಹ ದಾಳಿ ಇದು. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದದ ಕುರಿತು ಈ ಚರ್ಚೆಗಳು ನಡೀತಾ ಇರುವಂತಹ ಸಮಯದಲ್ಲೇ ಅಮೆರಿಕಾದವರು ಮೊನ್ನೆ ದಾಳಿ ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಇಂಥದ್ದೊಂದು ದಾಳಿ ಇರಾನ್ನಿಂದ ಆಗಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಈ ದಾಳಿಯೆಲ್ಲ ಆಗಿ ಅಮೆರಿಕಾಗೆ ಹೊಡೆತ ಕೊಡೋ ಪ್ರಯತ್ನವನ್ನು ಇರಾನ್ನವರು ಮಾಡ್ತಾ ಇದ್ದಾರೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂದಿಗ್ಧ ಪರಿಸ್ಥಿತಿ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಈ ಸಂದಿಗ್ಧ ಪರಿಸ್ಥಿತಿ. ಒಂದು ಕಡೆ ಮಾತುಕತೆ ಅಂತಾರೆ, ಮತ್ತೊಂದು ಕಡೆ ದಾಳಿಗಳಾಗ್ತಾ ಇದೆ. ಹೀಗಾಗಿ ಕದನ ವಿರಾಮ, ಶಾಶ್ವತ ಕದನ ವಿರಾಮ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇದು ಈ ಬೆಳವಣಿಗೆ ಆದರೆ